ನಮಸ್ಕಾರ ಸ್ನೇಹಿತರೆ. ವಿಶ್ವನಾಥ್ ವಿಶ್ವ ಋಷಭ ನಾನು ನನ್ನ ಕನಸು ಅಂತ ಹೊಸ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀನಿ. ಕನ್ನಡ ಭಾಷೆ ಹಿಂದಿಗಿನ್ನ ತುಂಬಾ ಹಳೆಯ ಭಾಷೆ. ಟೋಟಲಿ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಕನ್ನಡ, ತೆಲುಗು, ತಮಿಳು ಎಲ್ಲ ಇದೆಯಲ್ಲ, ತುಂಬಾ ಹಿರಿಯ ಭಾಷೆಗಳು. ಆದ್ರೂ ನಮ್ಮ ಕರ್ನಾಟಕಕ್ಕೆ ಬಂದು ಹಿಂದಿ 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 ಅಂದ್ರೆ ನಾವು ಕನ್ನಡ ಬಿಟ್ಬಿಟ್ಟು ಹಿಂದಿ ಕಲಿಯಕ್ಕಾಗುತ್ತಾ? ಕಾರಣ ಹೇಳ್ತೀನಿ. ಇವಾಗ ಕಾರಣಗಳು ಅಂತ ಕಾರಣಗಳು ಹೇಳ್ತಾ ಬರ್ತೀನಿ. ನಮ್ಮ ಸರ್ಕಾರ ಎಲ್ಲಾ ಕಂಪ್ನಿ ಕೆಲವೊಂದ್ ಬಿಡಿ, ಗಾರೆ ಕೆಲಸ ಮಾಡ್ತಾರೆ, ಕಾರ್ಪೊರೇಟ್ ಕೆಲಸ ಮಾಡ್ತಾರೆ, ಕೂಲಿ ಕೆಲಸ, ಅಲ್ಲೆಲ್ಲ ನಾವು 50% ಅನ್ನಕ್ ಆಗೋದಿಲ್ಲ. ಅದು ಬಿಟ್ಟು ಎಲ್ಲಾ ಕಂಪನಿಗಳಲ್ಲೂ ಒಂದ್ ಸೆಕ್ಯೂರಿಟಿ ಏಜೆನ್ಸಿ ಇದೆ ಅಂದ್ರೆ 50% ಕನ್ನಡಿಗರಿಗೆ ಕೆಲಸ ಕೊಡಬೇಕು. ಅದು ಒಂದು ರೂಲ್ಸ್ ಮಾಡ್ಬೇಕು. 50% ಮಾತೃಭಾಷೆ ಕನ್ನಡಿಗರಿಗೆ, ಇನ್ನೊಂದು 20% ಇಲ್ಲೇ ಹುಟ್ಟಿ ಬೆಳೆದಂತ ತೆಲುಗುವರು, ತಮಿಳವರು, ಮರಾಠಿಯವರು, ಮುಸ್ಲಿಮರು, ಎಲ್ರಿಗೂ ಅಟ್ಲೀಸ್ಟ್ 70% ಕೊಡ್ಲೇಬೇಕು, ಮಾಡ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ. ಯಾಕೆ ಕಷ್ಟ ಅಂತಂದ್ರೆ, ಕಂಪನಿಗಳಲ್ಲಿ ದುಡ್ದಿದ್ದು 20,000 ಅವ್ನಿಗೆ ಸಂಬಳ ಬರ್ತಾ ಇದ್ದಾರೆ, 10,000 ಇಲ್ಲಿ ಖರ್ಚು ಮಾಡಿದ್ರೆ 10,000 ಅವ್ರ ಸ್ಟೇಟ್ ಹೋಗುತ್ತೆ. ಅದೇ ನೀವು ನಮ್ಮ ಕರ್ನಾಟಕದವ್ರಿಗೆ ಉದ್ಯೋಗ ಕೊಟ್ರೆ ಎಲ್ಲ ಹಣ ಇಲ್ಲೇ ಉಳಿಯುತ್ತೆ, ಮತ್ತೆ ಶ್ರೀಮಂತ ರಾಜ್ಯ ಆಗುತ್ತೆ. ಜೊತೆಗೆ ಕರ್ನಾಟಕದಲ್ಲಿ ಪ್ರತಿಯೊಬ್ರು, ಪ್ರತಿ ಜಿಲ್ಲೆ, ಎಲ್ಲ ಕಡೆ ಸರ್ಕಾರದಿಂದ ಕಂಪ್ನಿಗಳು ಮಾಡಿದ್ರೆ ಏನೇ ಮಾಡ್ಲಿ ಕನ್ನಡಿಗರಿಗೆ 50% ಕೆಲಸ ಕೊಡ್ಬೇಕು. ಸೆಕ್ಯೂರಿಟಿ ಕಂಪ್ನಿನೂ ಸೇರಿ ನಾನು ಹೇಳ್ತಾ ಇರೋದು. ಹಾಗೆ ಇವಾಗ ಹೇಳ್ತಾ ಇದ್ದಾರೆ, ಬೆಂಗಳೂರಿಂದ ಒಂದು 20-25 ಕಿಲೋಮೀಟರ್ ದೂರದಲ್ಲಿ ಒಂದು ಉಪನಗರ ಮಾಡ್ಬೇಕು ಅಂತ ಕೂತಾರೆ, ಮಾಡ್ತಾರೆ. ಅಲ್ಲಿ ಕನ್ನಡಿಗರ ಮನೆ, ಒಂದು ಮಾತೃಭಾಷೆ ಕನ್ನಡಿಗರು ಟೋಟಲ್ ಇಲ್ಲಿಯವರು ಒಂದು 250-300 ಜನ ಮನೆ ಇರುತ್ತೆ. ಆ ಮನೆ ಸುತ್ತಮುತ್ತ ಇರೋ ಜಮೀನೆಲ್ಲ ತಗೊಂಡು ಒಂದು ಲೇಔಟ್ ಏನೋ ಮಾಡ್ತಾರೆ. ಅಲ್ಲಿ 20,000 ಮನೆಗಳಾಗ್ಬಿಡ್ತದೆ. 20,000 ಮನೆಗಳು ಅಲ್ಲಿರೋದು ಮೂಲ ಕನ್ನಡಿಗರು 200 ಜನ, ಅಲ್ಲಿ 20,000 ಮನೆಗಳಾಗ್ತದೆ. ಆದ್ರೆ ಎಲ್ಲ ಹೊರಗಿನಿಂದ ಬರ್ತಾರೆ. ಆ 200 ಮನೆ ಕನ್ನಡಿಗರು 2,000 ಮನೆ ಕನ್ನಡಿಗರು ಆಗ್ಬೋದು, ನಮ್ಮ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಸೇರ್ಕೋರು. ಇನ್ನೂ 18,000 ಕನ್ನಡಿಗರು ಇನ್ನು ಬೇರೆ ಭಾಷೆಯವರು ಇರ್ತಾರೆ. 18,000 ಜನಗಳು ಬೇರೆ ಭಾಷೆಯವರು ಇರ್ತಾರೆ. ಆ 18,000 ಜನಗಳು ಎಲ್ಲ ಮೂಲ ಭಾಷೆ ಬೇರೆಯವರೆಲ್ಲ ಸೇರ್ಕೊಂಡು ಇವಾಗ ಏನ್ ಹೇಳ್ತಾರೆ, ರಾಜಕೀಯ ನಾಯಕರು, ರಾಜಕೀಯ ಪಕ್ಷಗಳು ಎಲ್ಲ ಏನ್ ಹೇಳ್ತಾರೆ, 7 ಕೋಟಿ ಕನ್ನಡಿಗರು ಅಂತಾರೆ. ಒಂದ್ ಅಂದಾಜ್ ಪ್ರಕಾರ ಒಂದು 5 ಕೋಟಿ ಕನ್ನಡಿಗರು ಇರ್ಬೋದು. 2 ಕೋಟಿ ಬೇರೆ ಭಾಷೆಯವರು ಇದ್ದಾರೆ. ಇನ್ನು ಒಂದು 20 ವರ್ಷಗಳಲ್ಲಿ ಈ 7 ಕೋಟಿ ಹೋಗಿ ಕರ್ನಾಟಕದ ಜನಸಂಖ್ಯೆ 14 ಕೋಟಿ ಆಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ, 14 ಕೋಟಿ. ಆವಾಗ ಮಾತೃಭಾಷೆಯವರು 7 ಕೋಟಿ ಇದ್ರೆ ಇನ್ನು 7 ಕೋಟಿ ಹೊರ ರಾಜ್ಯದವ್ರು ಬರ್ತಾರೆ. ಹೊರ ರಾಜ್ಯದವ್ರು ಬಂದು ಏನ್ ಮಾಡ್ತಾರೆ, ಎಲ್ಲ ಇಲ್ಲೇ ಹುಡ್ತಾರೆ, ಇಲ್ಲೇ ಬೆಳೀತಾರೆ. ಅವ್ರು 20 ವರ್ಷ ಆಗಿರುತ್ತೆ, ಇಲ್ಲೇ ಕೆಲಸ ಸೇರ್ಕೊಡ್ತಾರೆ. ಆ ಗೌರ್ಮೆಂಟ್ ಕೆಲಸದಲ್ಲೂ ನಮಗೂ ಬೇಕು ಅಂತ, ಅದು ಮಾಮೂಲಿ. ಅದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ. ಹಾಗೆ ನಮ್ಮ ರಾಜಕೀಯ ನಾಯಕರುಗಳು ಈ ಕಡೆ ಬಿಹಾರ್ಗೊಂದು ನಿಗಮ ಮಂಡಳಿ, ರಾಜಸ್ಥಾನದವ್ರಿಗೊಂದು, ಗುಜರಾತ್ಗೊಂದು, ಒರಿಸ್ಸಾಗೊಂದು, ಡೆಲ್ಲಿಗೊಂದು ನಿಗಮ ಮಂಡಳಿ ಅಂತ ಮಾಡಿ ಅವರನ್ನ ಓಲೈಕೆ ಮಾಡಕ್ ನಿಂತ್ಕೋತಾರೆ ಭಾಷಾವಾರು. ಯಾಕೆಂದ್ರೆ ಅವ್ರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಕನ್ನಡಿಗರು ಏನಿಲ್ಲಿ, ಕನ್ನಡಿಗರ ಗತಿ ಏನು, ಕನ್ನಡಿಗರ ಪರ ಯಾರು? ಅದರಲ್ಲೂ ಕನ್ನಡ ಹೋರಾಟಗಾರರು ಏನಾದ್ರೂ ಬೆಂಗಳೂರಿನಲ್ಲಿ ಇರಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಕನ್ನಡಕ್ಕೆ ಕೊನೆ ಮಳೆ ಹೊಡೆದಿರೋರು. ಅವ್ರು ಇರೋದಕ್ಕಾದ್ರೂ ಆ ಬೈದಲಾದ್ರೂ ಸ್ವಲ್ಪ ಉಸಿರಾಡ್ತಾ ಇದೆ. ಎಚ್ಚೆತ್ಕೊಳ್ಳಿ ಕನ್ನಡಿಗರೇ. ಇಲ್ಲಿ ರೋಡಲ್ಲಿ ಹೋಗ್ತಾ ಇದೀನಿ, ಅವನ್ ಯಾರೋ ಒಬ್ಬ ಆಟೋ ಡ್ರೈವರ್ ಕನ್ನಡದವ್ನಿಗೆ ಯಾರೋ ಒಬ್ಬ ಹಿಂದಿಯವ್ನು ಹೊಡೆದ್ಬಿಟ್ಟ. ನನಗೇನ್ ಬಿಡ, ಅವ್ನ ಆಟೋದನ್ ಹೊಡಿತಾನೆ, ನಾಳೆ ದಿನ ನಿನ್ಗೂ ಹೊಡಿತಾನೆ, ಜ್ಞಾಪಕ ಇಟ್ಕೊ, ನಿನ್ಗೂ ಹೊಡಿತಾನೆ. ಈಗ ಆಲ್ರೆಡಿ ವೈಟ್ ಫೀಲ್ಡ್ ಕಡೆ ಹೇಳ್ತಾ ಇದಾರಂತೆ 70% ನಾವು ನಾರ್ತ್ ಅವರಿದೀವಿ ಅಂತ. ಏನು ಇಡೀ ಬೆಂಗಳೂರಿಂದ ಮೈಸೂರು ತನಕನೂ ಎಲ್ಲ ಸಿಟಿ ಆಗೋಯ್ತು. ಬೆಳೀತಾ ಮೈಸೂರು ಬೆಂಗಳೂರು ಒಂದೇ ಆಗೋಯ್ತು, ತುಮಕೂರು ಬೆಂಗಳೂರು ಒಂದೇ ಆಗೋಯ್ತು, ಕೋಲಾರ ಬೆಂಗಳೂರು ಒಂದೇ ಆಗೋಯ್ತು, ಕನಕಪುರ ಬೆಂಗಳೂರು ಒಂದೇ ಆಗೋಯ್ತು. ಈ ಕಡೆ ದೇವನಹಳ್ಳಿ ಬಿಟ್ಟು ದೊಡ್ಡಬಳ್ಳಾಪುರ ಬೆಂಗಳೂರು ಒಂದೇ ಆಗೋಯ್ತು. ಏನ್ ಪ್ರಯೋಜನ? ಮೂಲ ಕನ್ನಡಿಗರೇ ಇಲ್ವಲ್ಲ ಇಲ್ಲಿ. ಅದೇ ನೀವು ಮೂಲ ಕನ್ನಡಿಗರು ಸರ್ಕಾರದ ವತಿಯಿಂದ ಎಲ್ಲಾ ಕಂಪನಿಗಳಲ್ಲೂ 50% ಕೆಲಸ ಅಂತ ಮಾಡಿದ್ರೆ, ಮಂಗಳೂರು, ಮೈಸೂರು, ಬೀದರ್, ಗುಲ್ಬರ್ಗ, ಯಾದಗಿರಿ, ಶಾಪುರ್, ಹೊಸಪೇಟೆ ಎಲ್ಲಾ ಜಿಲ್ಲೆಯ ಜನರು ಬೆಂಗಳೂರು ಬರ್ತಾರೆ ಕಂಪ್ನಿಗಳಿದೆ ಅಂತ. ಅವ್ರು ಬಂದಿಲ್ಲಿ ಕೆಲ್ಸಕ್ಕೆ ಸೇರ್ಕೋತಾರೆ. ಉದ್ದೇಶ ಏನು? ಒಂದು ಕಂಪನಿನ ಶುರು ಮಾಡಿದ್ರೆ ಅಲ್ಲ 50% ಕನ್ನಡದವ್ರಿಗೆ ಕೆಲಸ ಕೊಡ್ಬೇಕು. ಮೂಲ ನಿವಾಸಿಗಳು ರೂಲ್ ಮಾಡಿದ್ರೆ 50% 50% ಬರ್ಲಿ, ತೊಂದ್ರೆ ಇಲ್ಲ. ಅವ್ರು ಇಲ್ಲಿ ಬರ್ತಾರೆ,
ಬೆಂಗಳೂರಿಂದ ಒಂದ್ 20-25 ಕಿಲೋಮೀಟರ್ ಈಚೆ ಒಂದ್ ಸೈಡ್ ತಗೋತಾರೆ, ಮನೆ ತಗೋತಾರೆ. ಕನ್ನಡಿಗರು ಸಮೇ ಅವರು ಬೆಳೀತಾರೆ. ಈ ಒಂದು ರಾಜ್ಯದಲ್ಲಿ ಕನ್ನಡಿಗರ ಸಂಖ್ಯೆ ಮತ್ತೆ ಬೆಳವಣಿಗೆನೂ ಹೆಚ್ಚಾಗುತ್ತೆ. ನೀವು ಡೆವಲಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಡೀ ಊರವರೆಲ್ಲ ಬಂದು ಸೇರ್ಕೊಂಡ್ಬಿಟ್ರೆ ಕೊನೆಗೆ ಏನಾಗುತ್ತೆ? ನಾವು ಇನ್ನು ಭವಿಷ್ಯದಲ್ಲಿ ಇನ್ನು 20 ತುಂಬಾ ವರ್ಷಗಳು ಬೇಡ, 20-25 ವರ್ಷದಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರಾಗ್ಬಿಡ್ತಾರೆ. ಕನ್ನಡಿಗರು ಅಲ್ಪಸಂಖ್ಯಾತರಾಗ್ಬಿಡ್ತಾರೆ. ಏನ್ ಮಾಡ್ತೀರಾ? ಇದ್ರ ಬಗ್ಗೆ ಒಂದು ಬದಲಾವಣೆ ತರ್ಬೇಕಲ್ವಾ? 25 ವರ್ಷ ಆದ್ಮೇಲೆ ಇಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರಾಗುತ್ತಾರೆ ಅಂತ ಹೇಳದ್ನಲ್ಲ, ನೋಡಿ ಇಲ್ಲೇ ಹುಟ್ಟಿದಂತ ಕನ್ನಡದವರು ಬಿಟ್ಟು ತೆಲುಗವರು, ತಮಿಳವರು, ಮುಸ್ಲಿಮರು, ಕ್ರಿಶ್ಚಿಯನ್ ಅವರೆಲ್ಲ ಕನ್ನಡಿಗರೇ. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಒತ್ತಿ ಅಂತಂದ್ರೆ, ಈಗ ಬಂದು ಸೇರ್ಕೋತಾ ಇದಾರೆ ಕೆಲವರು. ಆಗಿನಿಂದ ಬ್ರಿಟಿಷರ ಕಾಲ, ರಾಜರ ಕಾಲದಿಂದ ಹುಟ್ಟಿ ಬೆಳೆದವರು ಇದಾರೆ, ಅವರೆಲ್ಲ ಕನ್ನಡಿಗರೇ ಆಗೋಗ್ಬಿಟ್ಟಿದ್ದಾರೆ. ನನ್ನ ಫ್ರೆಂಡ್ಸ್ ಗಳ ಸ್ನೇಹಿತರೆ ಅವರೇ, ತೆಲುಗುವರವ್ರೆ, ತಮಿಳವ್ರೆ, ಮುಸಲ್ಮಾನರು ಎಲ್ಲರೂ ಇದಾರೆ. ಅವರೆಲ್ಲ ನಾವು ಅಣ್ಣ ತಮ್ಮದಿರ ತರಾನೇ ಇದೀವಿ. ಆದ್ರೆ ಈಗ ಬರ್ತಾ ಇದಾರಲ್ಲ, ಈಗ ಬಂದಿರೋರು ಹಿಂದಿ ಅಂತವ್ರೆ. ಅದು ಬೇಜಾರಾಗಿರೋದು. ಸಮಸ್ಯೆ ಇರೋದೇ ಇಲ್ಲಿ. 10-15-20 ವರ್ಷ ಮುಂದೆ ಯಾರು ಇದ್ರ ಒತ್ತಿ ಹೇಳ್ತಾ ಇರಲ್ಲ. ಇತ್ತೀಚೆಗೆ ಬಂದು ಕೆಲವರು ಹಿಂದಿ ಅನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅದು ಸಮಸ್ಯೆ ಆಗ್ಬಿಟ್ಟೈತೆ. ಮತ್ತೆ ಇನ್ನೊಂದ್ ಏನಂತಂದ್ರೆ, ನಮ್ಮಲ್ಲಿರೋ ದೌರ್ಬಲ್ಯ ಏನು ಅಂತಂದ್ರೆ, ಕನ್ನಡಿಗರ ದೌರ್ಬಲ್ಯ ಏನು ಅಂತಂದ್ರೆ, ಓ ನೀವು ಗೌಡ್ರು, ಓ ನೀವು ಲಿಂಗಾಯತ್ರು, ನೀವು ಬ್ರಾಹ್ಮಣರು, ನೀವು ಹಿಡಿಗರು, ನೀವು SC ST ಈ ತರ ಜಾತಿವಾರು ಯಾಕೆ ಮಾಡ್ತಾ ಇದ್ದೀರಾ ನೀವು? ನೀನು ಕನ್ನಡಿಗ, ಮಾತೃಭಾಷೆ ಕನ್ನಡಿಗ. ನಾರ್ತ್ ಇಂದ ಯಾರೇ ಬರ್ಲಿ, ಅವ್ರು ಯಾರು, ಓ ನಾನ್ ಬಿಹಾರನು, ನಾನ್ ಒರಿಸ್ಸನು, ಇಷ್ಟೇ ಅವರು. ಹಿಂದಿ ಮಾತಾಡ್ತೀಯ, ಹಿಂದಿ. ಅವ್ರು ಯಾರು, ನಿನ್ ಜಾತಿ ಯಾವ್ದು, ನಿನ್ ಭಾಷೆ ಇದು ಕೇಳ್ತಾ ಇಲ್ಲ. ಹಿಂದಿ. ಅವರಲ್ಲಿ ಬಂದವರೆಲ್ಲ ನಾರ್ತ್ ಇಂದ ಬಂದವರು ಎಲ್ಲರೂ ಹಿಂದಿ ಅಂತಾರೆ. ನಮ್ಮಲ್ಲಿ ಯಾಕಿಲ್ ಮೂಲ ನಿವಾಸಿಗಳು ಜಾತಿ ಆಧಾರದ ಮೇಲೆ ಇದು ಜಾತಿನ ಬಿಟ್ಬಿಡಿ, ಜಾತಿಯನ್ನ ತಲೆನ ಇಟ್ಬಿಟ್ಟು ನಾವೆಲ್ಲ ಕನ್ನಡಿಗರು. ಅದ್ ಏನ್ ಪ್ರಾಬ್ಲಮ್ ಏನೋ? ಒಂದ್ ಕಂಪ್ನಿಗೆ ಹೋದ್ರು ಅಷ್ಟೇ ಆ ಜಾತಿವಾರು ಅಂತೆ. ನಾನು ತುಂಬಾ ಜನಗಳನ್ನ ಕೇಳ್ಪಟ್ಟೆ, ಓ ಈ ಜಾತಿವಾರು, ಅಲ್ಲಿ ಕಂಪ್ನಿಲಿ ಕೆಲಸ ತಗೋಗಂದ. ಅವ್ ಏನು ನಾವು ಕನ್ನಡಿಗರು, ನಮ್ ಕನ್ನಡದವನು ಅಂತ ಕೆಲ್ಸಕ್ಕೆ ಸೇರ್ಸ್ಕೊಳ್ಳಿ. ನಮ್ಮಲ್ಲಿ ಒಂದು IT ಕಂಪ್ನಿನಲ್ಲಿ ಒಂದ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವ್ರು ಅದಾದ್ಮೇಲೆ ಒಂದು ಲಿಂಕ್ ತಗೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದಾರಂತೆ. ಅದು ಒಂದು ವಿಪರ್ಯಾಸವೇ ಸರಿ. ಯಾರೋ ಕನ್ನಡದವನು, ಇಲ್ಲೇ ಹುಟ್ಟು ಬೆಳೆದಿರೋ ಕನ್ನಡದವನು, ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾ ಇದ್ದಾನ, ನಮ್ ಕನ್ನಡದವನು ಕೆಲಸ. ಅದೇನು ನಮ್ ಕನ್ನಡದವ್ರಿಗೆ ಅಲ್ಲಿ ಕೆಲಸ ಕೊಟ್ರೆ ಜೊತೆಲಿ ಇರೋನಿಗೆ ಅವ್ನು ಹುಳುಕ್ ಗೊತ್ತಾಗುತ್ತೆ ಅಂತನೋ, ಅಥವಾ ನನ್ಕಿನ್ನ ಮೇಲ್ ಬೆಳೀತಾನೋ ಅಂತನೋ, ನಾನು ತುಳಿದು ಬಿಡ್ತಾನೆ ಅಂತನೋ. ಈ ನಮ್ಮ ಕನ್ನಡಿಗರ ದೌರ್ಬಲ್ಯ ಇದು. ಈ ದೌರ್ಬಲ್ಯನೇ ಮುಂದೊಂದ್ ದಿನ ಅನಾಹುತಕ್ಕೆ ದಾರಿ ಆಗುತ್ತೆ. ದಯವಿಟ್ಟು ಕನ್ನಡ ಮಾತಾಡ್ತಾ ಇದೀಯಾ, ಸ್ಪಷ್ಟವಾಗಿ ಕನ್ನಡ ಪರ ಇದೆಯಾ, ಈ ನಮ್ಮವನು, ಅವನು ಹಿಂದೂನೋ, ಮುಸ್ಲಿಮೋ, ಕ್ರಿಶ್ಚಿಯನೋ, ಬೇರೆ ಭಾಷೆನೇ ಇಲ್ಲ, ಒಟ್ಟಲ್ಲಿ ನಮ್ ಕನ್ನಡದನೋ, ಆ ಒಂದು ಮನಸ್ಥಿತಿನ ದಯವಿಟ್ಟು ಎಲ್ಲರೂ ಬೆಳೆಸ್ಕೊಡಿ, ಸಪೋರ್ಟ್ ಮಾಡಿ. ಮತ್ತೆ ಕನ್ನಡನ ಎಲ್ಲ ಮಾತಾಡಿ. ಈ ಕಂಪ್ನಿಗಳಲ್ಲಿ ತೆಲುಗುವ್ರದೇ ಒಂದು ಗುಂಪು, ತಮಿಳವ್ರದೇ ಒಂದು ಗುಂಪು, ಮಲಯಾಳಿಗಳದೇ ಒಂದು ಗುಂಪು, ಹಿಂಗ್ ಗುಂಪಿದೆ. ನಮ್ ಕನ್ನಡದವ್ರು ಹೋದ್ರೆ ಮಾತಾಡ್ತಾರಂತೆ, ಹಿಂದಿ ತಪ್ಪರು ಇಂಗ್ಲಿಷಲ್ಲಿ ಮಾತಾಡ್ತಾರಂತೆ. ನಿಮ್ಗೆ ಏನ್ ರೋಗ ಕನ್ನಡದಲ್ಲಿ ಮಾತಾಡಕ್ಕೆ? ನೀವು ಹಿಂದಿ ಅಥವಾ ನಾರ್ತ್ ಅಲ್ಲಿ ಏನಾದ್ರು ಹುಟ್ಟಿಲ್ ಬಂದು ಸೇರ್ಕೊಂಡಿದ್ದೀರಾ? ದಯವಿಟ್ಟು ಕನ್ನಡ ಮಾತಾಡಿ ಪ್ಲೀಸ್. ಮುಂದೊಂದ್ ದಿನ ಕನ್ನಡದ ಭವಿಷ್ಯನ, ಕನ್ನಡ ಒಂದ್ ಭಾಷೆ ಇತ್ತು ಅನ್ನೋ ತರ ಮಾತಾಡ್ಬಿಡಿ. ತುಂಬಾ ಸೀನಿಯರ್ ಲ್ಯಾಂಗ್ವೇಜ್ ಇದು. ದಯವಿಟ್ಟು ಪ್ರಪಂಚಕ್ಕೆ ಗೊತ್ತು, ವಿಶ್ವದ ರಾಣಿ ಕನ್ನಡ, ವಿಶ್ವದ ರಾಣಿ ಭಾಷೆ ಇದು. ದಯವಿಟ್ಟು ಕನ್ನಡ ಮಾತಾಡಿ. ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನಮಸ್ಕಾರ ಸ್ನೇಹಿತರೆ.